ಅಯ್ಯೋ ಹೋಗತ್ತಕ್ಕೆ ಇವು ಆಳ್ಗರಿ ಮಳೆ ಅದೇನು ತಕ್ಕಣೆ ಅವಾಗ ಉಯ್ಯಿ ಉಯ್ಯಿ ಮಳೆ ಬೇಕಾಗಿರೋ ಟೈಮಲ್ಲಿ ಬಂದು ಇರಲಿಲ್ಲ. ಬಂದು ಇದೆ ಈಗ ಅದಂಗೆ ಹೇಳ್ತಾರಲ್ಲ, ಅಲ್ಲಿದ್ದರೆ ಕಡಲಿಲ್ಲ ಕಡಲಿದ್ದಾಗ ಅಲ್ಲಿಲ್ಲ ಅಂತ. ಮಳೆ ಉಯ್ಯನಾಗ ಉಯ್ಯಿಲ್ಲ, ಈಗ ಬಂದು ಉಯ್ತಾದ ನೋಡು. ಏನು ಊದು 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 ದರ ಮಾಡಕ್ಕೆ ಬಂದದ ಈಗ. ಅಯ್ಯೋ ಏನು ಮಾಡೋಣ ಕಾಣಿ, ಈ ತೊಟ್ಟಿ ಮನೆಯೊಳಗೋ ನೀರೆಲ್ಲ ಬಂದು ಬಿದ್ದು ಮನೆಯಲ್ಲಿ ಒರೆಸಿದ್ರೆ ಜಿಬಿ 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 ಅಂತದೆ. ಹೋಗಪ್ಪ, ನನಗಂತೂ ಬೆಳಗ್ಗೆಯಿಂದ ಒರೆಸಿ ಸಾಕಾಗೋಗದೆ. ಒಳ್ಳೆ ತೊಟ್ಟ ನೆಳ್ಳೆಳ್ಳೆ ನೀ ಬೀಳ್ತಲೇ ಅದಿ ಮಳೆ, ಆಳ್ಗರಿ ಮಳೆ ಆಗೋಗ. ಅಯ್ಯೋ ಹೋಗತ್ತಾಗಿ ಇದೇಂದ್ರ ಬಂದು ಏನಾಗೂ ಇರಲಿಲ್ಲ. ಅವಾಗೆಲ್ಲ ಒಂದಿಷ್ಟು ಬಲಗೆಲ್ಲ ಬಿತ್ಕೊಂಡು ಏನೋ ಮಾಡ್ಕೊತಾರೆ ಜನ, ಆದ್ರೆ ಅವಾಗೂ ಇಲ್ಲ, ಇವಾಗ ಬಂದು ಇತ್ತಾದಿ. ಅಯ್ಯೋ ಹೋಗತ್ತಾಗಿ ತಡಿಯಪ್ಪ, ಈಗ ಒರೆಸ್ಬಿಟ್ಟು ಹೋಗಿದ್ದೀನಿ, ಈಗ ಹಾಲು ನೀರು ಅಂತದೆ. ಅಯ್ಯೋ ಕಾಲು ಮಳಗರೆ ಸರುಮ್ ಅಂತ ಜಾತದೆ. ಫಸ್ಟು ಮನೆ ವರ್ಷ ಬಟ್ಟೆ ತಗೊಬಂದು ಒರೆಸ್ತೀನಿ. ಅಯ್ಯೋ ಹೋಗತ್ತಾಗಿ 3 ದಿವಸದಿಂದ ಈ ಆಳ್ಗರಿ ಮಳೆ ಅದು ಏನು ಉಯ್ತಾ ಇದ್ದತ್ತೋ ಕಾಣೆ, ಬಿಟ್ಟು ಬಿಡದೆ ಉಯ್ತಲೇ ಅದೇ ಹೋಗತ್ತಾಗಿ ತಟ ಅಂತ. ಈ ಮಳೆ ಉಯ್ಯೋದಕ್ಕೂ ಅದಕ್ಕೂ ಬಾಯಿ ಪಿಟ ಅಂತದೆ. ಏನಾರ ತಿನ್ನು ಏನಾರ ಕುಡಿ ಅನಿಸ್ತದೆ. ಅಯ್ಯೋ ಈ ನನ್ನ ಸೊಸೆನೋ ಏನಾರ ಕೇಳಿದ್ರೆ ಮೇಲೆ ಬತ್ತಾಳೆ. ಅಯ್ಯೋ ಏನು ಮಾಡೋಣ ಕಾಣೆ, ಒಂದಿಷ್ಟು ಬುರ್ಗೋಗಿರ್ಗ ಉರ್ದಿ ಬಜ್ಜಿ ಗಿಜ್ಜಿ ಮಾಡಿದರೆ ತಿನ್ನು ಕಪ್ಪಿನ ಮಾಡಿದ್ರೆ ಚೆನ್ನಾಗಿತ್ತು. ಅಯ್ಯೋ ಇವಳು ಕೇಳಿದ್ರೆ ಮೇಲೆ ಬತ್ತಾಳೆ. ಏನು ಮಾಡೋಣ ಕಾಣೆ ಹೋಗತ್ತಾಗಿ. ಶಾಂತಕ ಇದೆಯಾ ಮನೇಲಿ? ಇವಳು ಯಾಕವ ಸಂತಕ ಅಂತ ತರ್ಸ್ಕೊತಾವಳಲ್ಲ. ಸಂತಕ ಲೇ ನಳಿನಿ ನಿಮ್ಮ ಅತ್ತ ಇದ್ದತೇನೆ. ಇದ್ದೀನಿ ಕಣ್ ಬಾರೆ ಮಗ, ಇದ್ದೀನಿ ಬಾ ಒಳಿಕೆ. ಬಾಗ್ಲ ನಿಂತ್ಕೊಂಡು ಹಚ್ಕೊತಿಲ್ಲ ಯಾಕೆ? ಬಾರೆ ಒಳಿಕೆ ಲಕ್ಷ್ಮಿ. ಒಳಗೆ ಇದೆಯಾ ಸಂತಕ? ಅಯ್ಯ ಹೋಗು, ಈ ಮಳೆ ಅನಿತಾರತ್ಕೋ ಹತ್ಕುವೆ ಕಿವಿ ಒಂಥರ ಕೇಳ್ಸೋದೇ ಇಲ್ಲ. ನೀನು ಕೂಗ್ತಾರೆ ಕೇಳ್ಸೋದೇ ನೋಡು. ಬಾಗ್ಲ ನಿಂತ್ಕೊಂಡು ಹಚ್ಕೊತಾ ಇದ್ದೀನಿ ನಾನು. ಅಯ್ಯೋ ಯವ್ವ ಈ ವಾಡಾದ ಮಳೆ ಏನು ದತ್ತಮ್ಮ ಯವ್ವ, ಸಕ್ಕತ್ ಉಯ್ತಲೇ ಅದೇ ಮಳೆ. ಅಯ್ಯೋ ಯಾರು ಓಡಾರ ನೋಡು, ನಮ್ಮ ರೋಡಲ್ಲಂತೂ ತಾರು ಇದೆಲ್ಲ ಕಿತ್ತೋಗಿರೋದಕ್ಕೂ ಹತ್ಕುವೆ, ಗಾಡಿ ಓಡಾಡೋದಕ್ಕೂ ಹತ್ಕುವೆ, ಜಿಬಿ ಅಂತದೆ. ಇವಾಗ ಕಾಲು ಮಡ್ಬೇಕಾಯ್ತಲ್ಲ ಹೊಸ್ಲಿಂದ ಆಚೆಗೆ. ಮತ್ತು ನೀನು ಹೆಂಗೆ ಬಂದಮ್ಮಿ ಇಲ್ಲಿ ಗಂಟ? ಹೊಸ್ಲಿಂದ ಅಲ್ಲಿಗೆ ಕಾಲ ಮಡ್ಬೇಕಾಗಲ್ಲ ಅಂತಿದ್ದಿ, ನೀನೇನು ಹಾರ್ಕೊಂಬಂದ? ಓ ಶಾಂತಕ್ಕ ಕಾಮಿಡಿ. ಓಹೋ ಚೆನ್ನಾಗೆ ಮಾಡ್ತಿದ್ದಿ ಪಂಚ ಡೈಲಾಗ. ಓಹೋ ಅಯ್ಯೋ ನಾನು ಇಲ್ಲೇ ಸಂಗತಕ್ಕೆ ಸಾಲ ಕಟ್ಟಕ್ಕೆ ಅಂತ ಹೋಗಿದ್ದೆ ಕಣಕ್ಕ, ಹಂಗೆ ನೀನು ಮಾತಾಡ್ಸ್ಕೊಂಡೋಗೋಣ ಅಂತ ಬಂದೆ. ಅಯ್ಯೋ ಮಳೆ ಹೋಯ್ತಾದಲ್ಲ, ಎಲ್ಲೂ ಹೋಗಿರ್ಲಿವಲ್ಲ. ಅಯ್ಯೋ ತಡಿ ಲಸ್ ಅಂತ ಕುಂತವರ ಮಾತಾಡ್ಕೊಂಡು ಗಳೆ ಕೂತಿದ್ದೋಗೋಣ ಅಂತ ಬಂದೆ. ನೀನು ನೋಡಕ್ಕ ಹೆಂಗೆ ಕಾಮಿಡಿ ಮಾಡಿ ಪಂಚ್ ಹೊಡಿತಿದ್ದಿ. ಅಲ್ಲ ಕಣ್ಣೆ ಮಗ, ನೀನೇ 7 ವಾಸ್ಲಿಂದವರೆಗೆ ಕಾಲ್ ಮಾಡೋಕ್ಕಾಯ್ತಲ್ಲ ಅಂತ ಇವಾಗ ನೋಡಿದ್ರೆ ಹಿಂಗ ಅಂತಿದ್ದಿ. ಹೋಗತ್ತಾಗಿ ನೀನೇನವ ಜಶಾಣ್ಕೊಂದು ಮಾತಾಡ್ತಿದ್ದಿ. ಓಹೋ ಲಸ್ನಕ್ಕ ಬೇರೆ ಬಂದವಳೆ. ಅಯ್ಯೋ ಕಾಪಿ ಗಿಪ್ಪಿ ಮಾಡು ಅಂದಳು ಏನೋ ನಮ್ಮ ಅತ್ತೆ ಕಾಣೆ. ಇವ್ರಿಗೆಲ್ಲ ಕಾಪಿ ಮಾಡ್ಕೊಂಡು ಕುತ್ಕೊಳ್ಳೋದೇ ನನ್ನ ಜೀವನ ಆಗೋಯ್ತು. ಹೋಗತ್ತಾಗಿ ಸುದ್ದಲ್ದಂಗೆ ರೂಮ್ ಮುಟ್ಟೈತೀನಿ ತಡಿ. ಎಲ್ಲಕ್ಕ ನಿನ್ನ ಸೊಸೆ ಎಲ್ಲಕ್ಕ ಕಾಣ್ತಾಯಿಲ್ಲ, ಎಲ್ಲೋದ್ಲು? ನನ್ನ ಸೊಸೆನಾ ಇಂತ್ರಿಗೆ ನೋಡಿದ್ರೆ ಕಾಣಿಸ್ತಾಳಪ್ಪ ನೋಡು. ಇದೇನೇ ನಳಿನಿ, ಹಿಂದೆಲ್ಲಿ ಬಂದೊಳಗೆ ಗಾಳಿ ನಿಂತಂಗೆ ನಿಂತಿದ್ದಿ ಮಾತು ಆಡ್ದಂಗೆ. ಅಯ್ಯೋ ಅದೇನಿಲ್ಲ ಕಣಕ್ಕ, ನೀವೇನೋ ಮಾತಾಡ್ತಾ ಇದ್ರಲ್ಲ. ಅಯ್ಯೋ ನನಗೂ ಕಲಿಸಿತ್ತು ಮಾಡೋಣ ಅಂತ ಒಯ್ತಾ ಇದ್ದೆ ಕೊನೆಗೆ. ಅಯ್ಯೋ ಏನು ಕೆಲಸವ ಮಳೆ ಒಳಗೆ? ಅಯ್ಯೋ ಆಳ್ಗರಿ ಮಳೆ ಉಯ್ತಲೇ ಅಂತಲ್ಲ, ಏನು ಕೆಲಸ ಮಾಡಿ? ಮಳೆ ಉಯ್ತದೆ ಅಂತ ಅಂದ್ಬಿಟ್ಟು ಉಣ್ಣೋದು ಉಡೋದು ಬಿಡೋದಕ್ಕ ಊಟ ಮಾಡಲೇಬೇಕು, ಕಕ್ಕ ಮಾಡಲೇಬೇಕು. ಅದಕ್ಕೆ ಅಡುಗೆ ಮಾಡೋಣ ಅಂತ ಒಯ್ತಾವ್ನಿ. ಏನು ಮಾಡಿ ಅಡುಗೆನ? ಮಳೆ ಜೋರಾಗುತ್ತದಲ್ಲ, ಕೊಳೆಗಿಳಿ ಕುಯ್ಕೊಡ್ರಿ, ಬೆಚ್ಚಗಾಯ್ತದೆ. ಕೋಳಿ ಸಾರು ಉಂಡ್ರೆ ಈಗ ಒಂಥರ ಚೆನ್ನಾಗಿರ್ತದೆ. ಮಳೆ ಉಯ್ತಾ ಇದ್ದಾಗ ಕೋಳಿ ಸಾರು ಮಾಡ್ಕೊಂಡ್ರೆ. ಯಾಕೋ ಈ ಸದ್ರವಾನಿ ಲಕ್ಷ್ಮಿ ನಮ್ಮನೆ ಕೋಳಿ ಸಾರು ಮಾಡಿಸಿ ಟೆಂಟ್ ಹಾಕಂಗೆ ಕಾಣಿಸ್ತಾಳಲ್ಲ, ಹೆಂಗಾರ ಮಾಡಿ ಅವನ್ನ ಓಡಿಸ್ಬೇಕಲ್ಲ. ಕೋಳಿ ಸಾರು ಮಾಡು ಅಂತ ಇದೇ ಕೊಡ್ತಾವಳೆ. ಇರೋ 3 ಕೋಳಿ. ಅವನಿನ ಸೊಸೆ ಬೇರೆ ಅಲ್ಲಿ ಎಷ್ಟೋ ದಿವಸದಿಂದ ಕುಯ್ಯತ್ತೆ ಅಂತ ಒಂದು ಸಮಯ ಹಿಂಸೆ ಕೊಡ್ತಾವಳೆ. ನಾನು ಇವತ್ತು ಅಂತ ಮುಂದೆ ಕೈಕೊಂಡು ಬಂದಿದ್ದೀನಿ. ಈಗ ನೋಡಿದ್ರೆ ಅವಳು ಕೋಳಿ ಕುಯ್ಸೋ ಐಡಿಯಾ ಮಾಡ್ತಾವಳ ನನ್ನ ಸೊಸೆಗೆ. ಅತ್ತೆ ಉಕ್ಕಣತ್ತೆ, ಮಳೆಗೆ ಕೋಳಿ ಸಾರು ಉಂಡ್ರೆ ಒಂಥರ ಚೆನ್ನಾಗಿರ್ತದೆ. ಕೋಳಿ ಹೆಸರು ಚಂದ. ಅತ್ತೆ ಕುಯ್ಯತ್ತೆ, ಅಷ್ಟಿನಿಂದ ಹೇಳ್ತಾನೆ ಒಂದು ಕೋಳಿ ಕುಯ್ಕೊಳ್ಳತ್ತೆ ಅಂತಂದ್ರೆ ನಾಳೆ ಇವತ್ತ ಅಂತಿದ್ದಿ. ಇವತ್ತರ ಕುಯ್ಕೊಳ್ಳತ್ತೆ, ಹೆಂಗೋ ಬಂತವಿದ್ಯನ್ನಲ್ಲ. ಮಳೆ ಬೇರೆ ಉಯ್ತದೆ, ಒಂಥರ ಚೆನ್ನಾಗಿರ್ತದೆ ಉಣ್ಣನ. ಮಳೆಗೆ ಚಳಿಗೆ ಚಾರು ಚೆನ್ನಾಗಿ ಮಾಡ್ತೀನಿ. ಅದಾಕಿ ನೇ ಇದೇನು ನಿಂಗೇಂದ್ರೆ ಮೆಂಟ್ಲೆ ಕಾಕೆ? ಬುದ್ಧಿಗೆ ಇದಾಗಿದ್ರೆ ಹೆಂಗಮ್ಮಿ? ಸೌಂಡಲ್ಲಿ ಯಾವತ್ತಮ್ಮಿ ತಿಂದಿ ನೀನು ಬಾಡ? ಶ್ರವಣ ಕಾರ್ತಿಕಾಂದೆಯ ತಿನ್ನಕ್ ನಿಂತಿದ್ದೇಮ್ಮಿ ನೀನು ಬಾಡ? ಓಹೋ ಏನಾದ್ರು ಬಾರಕ ಸಂತಕ ಸೌಂಡಲ್ಲಿ ಬಾಡ್ ತಿನ್ಬಾರ್ದು ಅಂತ ಯಾವ್ದಾರ ಹೇಳಿಕತ್ತೆ ಅಲ್ಲ ಕಣ್ಣೆ. ಈ ರೀತಿ ನಿಮ್ಮ ಜೀವನದೊಂದಿಲ್ವೇ? ಅವ ನಮ್ಮ ಕಾಲದಲ್ಲಿ ನಮ್ಮ ಅತ್ತೆ ಕಾಲದಲ್ಲಿ ನಾವು ಸೌಂಡಲ್ಲಿ ಒಂದು ಮಟ್ಟೆನೂ ಬೇಸಕ್ಕಿಲ್ಲ ಗೊತ್ತೇ ನಿನ್ಗೆ? ಓಹೋ ಅದು ಆ ಕಾಲ ಕಣವ ಸಂತಕ. ಈ ಕಾಲದಲ್ಲಿ ಯಾರನ್ನೆಲ್ಲ ನೋಡೋರು ಕುಯ್ಕೊಡ್ರಿ ಒಂದು ಕೋಳಿಯ. ನಾನು ನಮ್ಮ ಮನೆ ಅಪ್ಪನಿಗೆ ಹೇಳಿದ್ದೀನಿ, ಒಂದು ಪಾರಂ ಕೋಳಿನೂ ಒಂದು ಬೇಲರ್ ಕೋಳಿನೂ ಕಟ್ ಮಾಡಿಸ್ಕೊಬಾ, ಕಬಾಬ್ನ ಸಾರನು ಮಾಡೋಣ ಅಂತ. ಉಕ್ಕಣತ್ತೆ
ನಮ್ಮನೆ ನಾಟಿ ಕೋಳಿ ಅವೆ, ಒಂದು ನಾಟಿ ಕೋಳಿ ಕುಯ್ಕೊಳ್ಳೋಣ. ಬೇಕಾರೆ ನಿನ್ನ ಮಗಂಗೆ ಫೋನ್ ಮಾಡಿ ಹೇಳು, ಒಂದು ಬೈದರ್ ಕೋಳಿನ ಸಣ್ಣ ಕಟ್ ಮಾಡಿಸ್ಕೊಬಂತ. ಸಣ್ಣ ಕಟ್ ಮಾಡಿಸ್ಕೊಬಂದ್ರೆ ಕಬಾಬ್ ಮಾಡೋಕೆ ಚೆನ್ನಾಗಿರ್ತವೆ. ಪೀಸ್ ಸಣ್ಣ ಒಡ್ಸಿದ್ರೆ ಕಬಾಬಿಗೆ ಚಂದ. ಫೋನ್ ಮಾಡಿ ಹೇಳತ್ತೆ. ಅವ್ವ 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 ಮನೆ ಬಿಟ್ಟಿಲ್ಲ ನೀನು? ಮನೆ ಬಿಟ್ಟಿಯಾ? ಸೌಂಡಲ್ಲಿ ಬಾಡ್ ಮಾಡೋದಲ್ಲದೆ ಸಣ್ಣಕ್ಕೆ ಒಡ್ಸ್ಕೊಬರ್ಬೇಕಂತೆ ಕೋಳಿ ಅವಳಿಗೆ. ಕಬಾಬ್ ಮಾಡೋಕ್ಕೆ ಹೊಸಿ ಎಣ್ಣೆ ಬೇಕು ಕಬಾಬ್ಗೆ. ಹೋಗು ನೀನು ಅವಸ್ಥಾಳಂಗ ಮಾಡಕ್ಕೆ ಎಮ್ಮೆ ಇದ್ರಕ್ಕೆ ಮಾಡು. ಮಳೆ ಹೋಯ್ತದಲ್ಲ ಮಾಡ್ಸತ್ತೆ. ಮಳೆ ಕೊದಿ ಹೆಂಗೆ ನೀನು? ಅದೆಂಗ ಸದ್ರ ಕೊಟ್ಟು ಅದ್ರಾಗೆ ಕೈ ಹಾಕಿದ್ರು ಅಂತಾರಲ್ಲ ಹಂಗೆ ನೋಡು ಹೆಂಗ್ ಮಾಡೋದ ನೀನು. ಏನೊಂದು ಕೊಳೆ ಕುಯ್ದು ಇದು ಮಾಡೋದೇನು ಸುಲಭ ಅನ್ಕೊಂಡವಳೆ. ಒಂದು ಎಂಟಿಲ್ಲ ಹಬ್ಬಿಲ್ಲ ಹರಿದಿನಿಲ್ಲ ನೆಂಟ್ರಿಲ್ಲ ಎತ್ತರಿಲ್ಲ ಕೊಳೆ ಕುಯ್ಬೇಕಂತ ಕೋಳಿಯ. ಇದೇನು ಸಂತಕ ಹಿಂಗಂತಿದ್ದಿ? ಏನು ಕೋಳಿ ಕುಯ್ಕೊಂಡು ತಿನ್ನಕ್ಕೊಂದು ನೆಂಟ್ರ ಹತ್ರ ಬೇಕೆ? ಇವತ್ತಿನ ಇದ್ರಲ್ಲಿ ಭಾನುವಾರ ಆದ್ರೆ ಸಾಕು ಎಲ್ಲರೂ ಕೋಳಿ ಸಾರು ಮಾಡ್ಕೊಂತಾರೆ. ನೆಂಟ್ರು ಬರಲೇಬೇಕು ಅಂತ ಕಾಯಲ್ಲ. ಏನೋ ಮಳೆ ಹೋಯ್ತದಲ್ಲ ಮಾಡ್ಕೊಂಡು ನೋಡಿ ನಮ್ಮನೆ ನನ್ನ ಗೋಡ ಹೋಯ್ತಾಯ್ತು ತರಕ್ಕೆ ತಡಿಲ್ ವಯಸ್ಸು ಹೋದ್ಮೇಲೆ ನಿನ್ಗೂ ಹೇಳ್ಬಿಟ್ಟೋಗೋಣ ಅಂತ ಬಂದ್ರೆ ನೋಡು ನೀನು ಹೆಂಗಡದ. ಅಯ್ಯೋ ನಿಮ್ಮನೆಲ್ಲ ಮಾಡ್ತೀರಲ್ಲ ಒಂದು ಸಾರು ಕೊಟ್ಬಿಡೋದು, ನಾನು ಉಣ್ಕೊತೀನಿ. ನನ್ನ ಸೊಸೆ ಸೌಂಡಲ್ಲಿ ತಿನ್ನಲ್ಲ ಕಣ, ನಾನು ಒಬ್ಳೆ ನಮ್ಮ ಮನೇಲಿ ತಿನ್ನೋಳು. ಸಾರು ಕೊಟ್ಬಿಡೋಕೆ ಸಾಕು. ಅಲ್ಲ ಕಣಕ್ಕ ನಿಮ್ಮ ಅಂತಕ್ಕೆ ಬಂದಲ್ಲಕ್ಕ ಬಿಡತ್ತಾಗಿ. ನಾನೇನು ಹೆಂಗೋ ನಿಮ್ಮ ಮನೇಲಿ ಮಾಡಿದ್ರೆ ನಮ್ಮನೆ ಹಿಂಗೆ ಸಾರಿಗೆ ಬರಲ್ಲ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ಬಿಟ್ಟು ಸಾರು ಮಾಡಕ್ಕೆ ಹೇಳ್ಬಿಟ್ಟೋಗೋಣ ಅಂತ ಬಂದರೆ ನೀನು ನೋಡಿ ನನ್ನೇ ಮಾಡು ಅಂತಿಲ್ಲಕ್ಕ. ನಿಮ್ಮ ಮಗ ನಿಮ್ಗೇನು ಗೊತ್ತು ಒಂದು ಕೋಳಿ ಕುಯ್ದು ಒಂದು ಇದು ಮಾಡೋದು ಎಷ್ಟು ಕಷ್ಟ ಅಂತ? ಅಯ್ಯೋ ಕೋಳಿ ಸಾಕೋದು ಸುಲಭ ನಮ್ಮಿ. ಅಯ್ಯೋ ನಮ್ಮ ಕಾಲದಲ್ಲಿ ನಮ್ಮ ಮನೇಲಿ ಕೋಳಿನೋ ಇದೋ ಮಾಡಬೇಕು ಅಂತಂದರೆ ಯಾರ ನೆಂಟರು ಬರಬೇಕು, ಇಲ್ಲ ಯಾವ್ದಾರ ಮಕ್ಕೆ ಮಳೆ ಹಬ್ಬಕ್ಕೋ ಇಲ್ಲ ಅಂತಂದರೆ ಯಾವ್ದಾರ ಹಬ್ಬಕ್ಕೋ ಹರಿದಿನಕ್ಕೋ ನಾವು ಕೋಳಿ ಕುಯ್ಕೊಂಡು ತಿಂದಿದ್ದು. ಈಗಿನ ಜನದಂಗೆ ಭಾನುವಾರ ಮಾಡ್ಕೊಂಡು ತಿಂತಿದ್ವಿ ನಾವು. ಅದಕ್ಕೆ ಈಗಿನ ಕಾಲದಲ್ಲಿ ವಾರ ವಾರ ಬಾಡು ಬಡೆ ತಿಂದು ತಿಗ್ದಲ್ಲಿ ಪೈಲ್ ಸತ್ಕೊಳ್ಳೋದು ಎಲ್ಲರಿಗೂ. ಮಾಡೋ ಕೆಲಸ ಇದ್ರೆ ಮಾಡೋದು. ಇಲ್ಲಿ ಗಂಟೆ ಬಂದವಳೆ ಕೋಳಿ ಸಾರು ಮಾಡು ಅಂತ ಹೇಳಕ್ಕೆ. ಅತ್ತೆ ಮಾಡ್ಸತ್ತೆ ಪ್ಲೀಸ್. ಏನು ಮಾಡ್ಸರ್ಲೆ ಕಂತ್ರಿ ನೋಡಿ ಮಾಡಕ್ಕೆ ಆಮೆ ಇದ್ರೆ ಮಾಡೋಕು. ಅವ್ವ ನಮ್ಮ ಕಾಲದಲ್ಲಿ ಹಿಂಗಲ್ಲ ಕಣವ, ನಾವು ನಮ್ಮ ಅತ್ತೆ ತವ ಮರ ಇಟ್ಕೊಂಡು ನಿಂತ್ಕೋಬೇಕಿತ್ತು. ಆ ಥರ ಎದ್ದಿ ನಮ್ಮ ಅತ್ತೆ ಚಟಾಕಲಿ ಕೈ ಎಣ್ಣೆ ಕೊಡೋಳು, ಪಾವಲ್ಲಿ ಅಕ್ಕಿ ಕೊಡೋಳು. ಇಷ್ಟು ಅಕ್ಕಿ, ಇಷ್ಟು ಬೇಳೆ, ಇಷ್ಟು ತರಕಾರಿ, ಇಷ್ಟು ಎಣ್ಣೆ, ಇಷ್ಟು ಉಪ್ಪು ಅಂತ ಲೆಕ್ಕದಲ್ಲಿ ಕೊಡೋಳು ಕಣೆ. ನಾನು ಲೆಕ್ಕದಲ್ಲಿ ಮರ ಇಸ್ಕೊಂಡು ಅಡುಗೆ ಮಾಡಿ, ಮರದಲ್ಲಿ ಇಸ್ಕೊಂಡು ಅಡುಗೆ ಮಾಡಿ ಜೀವನ ಸಾಕ್ಸಿದ್ದೀನಿ. ಇವಳು ನೋಡು ಮಳೆ ಇತ್ತು ಅಂತ ಅಂದ್ಬಿಟ್ಟು ಕೋಳಿ ಕುಯ್ಯಿ ಅನ್ನದ. ನೀನು ಕಂಡಕ್ಕ ಕಣಕ ತಿನ್ನಕ್ಕ. ಅತ್ತೆ ಆಗಿನ ಕಾಲದಂಗೆ ಈಗಿನ ಕಾಲದಲ್ಲಿ ಇರೋಕ್ಕಾಗತ್ತೆ. ಬಾಯೆಲ್ಲ ಯಾಕೋ ಒಂಥರ ಕೆಟ್ಟೋದಂಗೆ ಆಗದೆ ಕಣತ್ತೆ. ಒಂಚೂರು ಕೋಳಿ ಸಾರ ನೆಕ್ಕಳನ ಮಾಡ್ಸತ್ತೆ. ಅವ್ವ ನಿನ್ನೊಂದು ಹೇಳಕ್ಕಾಗಲ್ಲ ಕಣ್ಣೆ. ರೂಪಾಯಿ ಕುಡ್ಸೋದೆ ಕಣಗಿ ಮನೆ ಬೆಳೆಯೋದು. ನಾನು ನೋಡಿದ್ರೆ ಯಾವ್ದಾರು ಕೋಳಿಯ ಮಾರ್ಬಿಟ್ಟು ದುಡ್ಡು ಮಾಡ್ಕೊಳ್ಳೋಣ ಅಂತಂದ್ರೆ ಇವಳು ನೋಡು ತಿನ್ಬಿಟ್ಟು ಎತ್ಬಿಡೋಣ ಅನ್ನೋದ. ನೀವು ಅಂತಿಂತಳ ಕಣಗಿ ನೀನು. ಅದ್ರೊಳಗೆ ಕಂತ್ರಿಲ್ಲ ನೋಡಿ ಲಸ್ಮಕ್ಕ ಹೆಂಗವಳು ಮನೆಗಿನೇ ಒರ್ಸ್ಕೊಂಡು ತಾರ್ಸ್ಕೊಂಡು ಗುಡ್ಸ್ಕೊಂಡಿದ್ಲು. ಇಲ್ಲ ಹುಡಿ ಬಂದು ನಮ್ಮನೆ ಚಿಕನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳ ತಲೆಗೆ ಇಲ್ಲು ಸಲ್ಲ ತುಂಬ ಕುದ್ಲು. ಇವಳಿಗೆ ಮಾಡ್ಬೇಕು ಫಸ್ಟು ಚೋಮಾರಿಯ ಅವಾಗ ಸರಿ ಆಯ್ತದ ಇವಳಿಗೆ. ಅಯ್ಯೋ ಅಲ್ಲ ಕಣಕ್ಕ, ನಾನೇನು ನಿಮ್ಮನೆ ಮಾಡಿದ್ರೆ ನಮ್ಮನೆಗೆ ನೀನು ಚೊಂಬಿಡ್ಕೊಂಬರೋದು ತಪ್ತದೆ. ನಮ್ಮನೇಲಿ ಯಾವಾಗಾರ ಚಂಬು ಮಟನ್ ಸಾರು ಚಿಕನ್ ಸಾರು ಮಾಡ್ಬಿಟ್ರೆ ತಪ್ಪಲು ತಗೊಂಡು ಓಡ್ ಬಂದ್ಬಿಡ್ತೀಯಲ್ಲ ಗಮನ ಕುಡ್ಕೊಂಡೆಯಾ. ಅದಕ್ಕೆ ನೀನು ಬರಬಾರ್ದು ಅಂತ ಅಂದ್ಬಿಟ್ಟು ಹೇಳಕ್ ಬಂದೆ. ನೀನು ನೋಡಿದ್ರೆ ಹಿಂಗಾಗ್ತಿದ್ದಿ ನೋಡು. ನಿನ್ಗೇನು ಮಗನ ತಗೊಂಡೋದಿಯಾ? ಮಾಡ್ಕೊಂಡು ತಿನ್ನೋಣ ಮಟನ್ ಅಂದೆ ನೀನು. ಇಂದ್ರಪ್ಪ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಕಥೆ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಥೆನ ಅದೇ ಥರ ಒಂಥರ ಹಳೇ ಸ್ಟೋರಿ ಥರ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ಏನಾದ್ರು ಈ ಕಥೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಕಥೆ ನಿಮಗೆ ಸ್ವಲ್ಪ ಹಳೇ ಕಾಲದಲ್ಲಿ ಯಾವ ಥರ ಇರ್ತಿತ್ತು, ಯಾವ ಥರ ಅತ್ತೆ ಇದ್ದಿರೋ ಸೊಸೆದಿರನ್ನ ನೋಡ್ಕೊತಿದ್ರು, ಮಕ್ಕಳದಿರನ್ನ ನೋಡ್ಕೊತಿದ್ರು, ಯಾವ ಥರ ಅವ್ರ ಜೀವನ ನಡೆಸ್ತಿದ್ರು ಅಂತ ಕಥೆ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ದಯವಿಟ್ಟು, ನಿಮ್ಮ ಕೈ ಮುಗಿತೀನಿ.